ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇದು ಬಂದು ಶನಿವಾರದ ವ್ಲಾಗು. ನನ್ನ ರೊಟೀನ್ 5 ಗಂಟೆಗೇ ಸ್ಟಾರ್ಟ್ ಆಗುತ್ತೆ. ನೋಡಿ, ಎದ್ದ ತಕ್ಷಣ ನಾನು ಮಾಮೂಲಿ ಡಿಟಾಕ್ಸ್ ಡ್ರಿಂಕನ್ನು ರಾತ್ರಿಯೇ ನೆನೆಸಿಟ್ಟಿರೋ ಅಂಥ ಜೀರಿಗೆ ಮತ್ತು ಅಜ್ವಾಯಿನನ್ನು ವಾಟರ್ ತೊಗೊಳ್ಳೋದು ಇದ್ದೇ ಇದೆ. ನೋಡಿದ್ದೀರಾ ನೀವೆಲ್ಲರೂ. ಇದು ತುಂಬಾ ಬೆನಿಫಿಟ್ ಇದೆ ಹೆಣ್ಮಕ್ಳಿಗೆ. ಪೀರಿಯಡ್ ಪ್ರಾಬ್ಲಮ್ ಇರೋರಿಗೆ ಕಂಪಲ್ಸರಿ ಮಂತ್ಲಿ ಪೀರಿಯಡ್ ಆಗುತ್ತೆ. ಡೈಲಿ ಈ ಥರ ಡಿಟಾಕ್ಸ್ ಡ್ರಿಂಕನ್ನು ತೊಗೊಳ್ಳೋದ್ರಿಂದ ಅದನ್ನು ಕೂಡ ಬಿಸಿಗಿಟ್ಕೊಂಡು ಕಸ ಗುಡಿಸ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದೊಳೋದ್ರಿಂದ ಬೇಗ ಕೆಲಸಗಳು ಮುಗಿಯುತ್ತೆ. ಅದೊಂದು ತುಂಬಾ ಖುಷಿಯಾದ ಅಂಥ ವಿಷಯ ಹೇಳಬೇಕಂದ್ರೆ. ನೋಡಿ, ಒಂದೊಂದೇ ಎಷ್ಟು ಫಾಸ್ಟಾಗಿ ಆಗೋಗುತ್ತೆ ಅಂತಂದರೆ 7 ಗಂಟೆಗೆಲ್ಲ ತಿಂಡಿ ಪೂಜೆ ರೆಡಿಯಾಗಿ 8 ಗಂಟೆಗೆಲ್ಲ ತಿಂಡಿ ಮಾಡೋ ಟೈಮು ಸ್ಟಾರ್ಟ್ ಆಗೋಗುತ್ತೆ ನಮ್ಮ ಮನೇಲಿ. ಆ ರೀತಿ ಆಗಿದೆ. ನನ್ನ ಈ ರೋಟೀನ್ ಬದಲಾವಣೆ ಮಾಡ್ಕೊಂಡಿದ್ದು ನನಗೆ ತುಂಬಾ ಖುಷಿ ಇದೆ. ನೋಡಿ, ನೆಲ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಎಲ್ಲ ಒರೆಸಿ ಆಚೆಗಡೆ ಬಾಗಿಲಿಗೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ ಏನು ತಗೊಂಡಿಲ್ಲ ನಾನು. ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಶನಿವಾರ ಈ ರೀತಿ ರಂಗೋಲಿ ಹಾಕಿದ್ದೆ ಬಾಗಿಲಿಗೆ. ರಂಗೋಲಿ ಯಾವ ರೀತಿ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬಾ ಕತ್ಲೆ ಇತ್ತು. ರಂಗೋಲಿ ಹಾಕಿ ಎಲ್ಲ ಕೆಲಸ ಮುಗಿದಿತ್ತಲ್ಲ, ಸ್ನಾನ ಕೂಡ ಮುಗಿಸ್ಕೊಂಡು ಬಂದೆ ಇವಾಗ. ನೋಡಿ, ಸ್ನಾನ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಎಷ್ಟು ಬೆಳಕಾಗಿದೆ ಅಂತ. ನೋಡಿ, ಎಷ್ಟು ಬೆಳಕಾಗಿದೆ. ಅಲೆ ಕಿಟಕಿಗಳನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಗಾಳಿ ಬೆಳ್ಕೊ ಬರುತ್ತೆ. ಈಗ ದೇವ್ರ ಮನೆಗೆ ಹೋಗಿ ಹೂವು ಎಲ್ಲ ತೆಗೆದು ಈಗ ಹೊಸ ಹೂವು ಬಿಡಿಸ್ಕೊಂಬರ್ಲಿಕ್ಕೆ ಬುಟ್ಟಿ ತೊಗೊಂಡು ಹೋಗ್ತಾ ಇದ್ದೀನಿ. ಆಲ್ರೆಡಿ ಎಷ್ಟು ಬೆಳಕಾಗಿದೆ ನೋಡಿ. ಇವಾಗ ಗಾರ್ಡನ್ ಒಳಗಡೆ ಹೋಗ್ತೀನಿ. ನೋಡಿ, ದಾಸವಾಳ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದ್ವು. ಎಲ್ಲ ಬಿಡಿಸ್ಕೊಂಡೆ. ನಾನು ಚಿಟ್ಟೆ ದಾಸವಾಳ ಅಂತ ತೋರಿಸ್ತೀನಲ್ಲ, ಅದೇ ಥರದ್ದು ಒಂದು ಲೈಟ್ ಪಿಂಕ್ ದಾಸವಾಳ ಇದೆ. ಈ ಕಡೆ ಗಿಡ ಇದೆ. ಅದು ಸ್ವಲ್ಪ ಯಾಕೋ ಹೂವು ಕಮ್ಮಿ ಆಗಿತ್ತು. ಇವಾಗ ಮಳೆ ಬಂದು ಹೋದ್ಮೇಲೆ ಹೂವು ಬಿಡ್ತಾ ಇದೆ. ಅಂದರೆ ನೋಡಿ ಎಷ್ಟು ಹೂವು ಸಿಕ್ಕಿದ್ದಾವೆ ಅಂತ. ತುಂಬ ಚೆನ್ನಾಗಿ ಹೂವು ಬಿಡ್ತಾ ಇದೆ. ನೋಡಿ, ಎಷ್ಟೊಂದು ಹೂವು ಸಿಕ್ಕಿದ್ದಾವೆ. ಅದು ಮಾಮೂಲಿ ಲೈಟ್ ಪಿಂಕ್ ದಾಸವಾಳ ಇದೆಯಲ್ಲ, ಅದು ಒಂದು ಸುತ್ತಿಂದು. ಇನ್ನೊಂದು ಚಿಟ್ಟೆ ದಾಸವಾಳ ಡಾರ್ಕ್ ಪಿಂಕ್. ಅದು ತುಂಬ ಚೆನ್ನಾಗಿದೆ. ಅದು ಕೂಡ ನೋಡಿ, ಮಲ್ಲಿಗೆ ಹೂವೆಲ್ಲ ಮುಗ್ದು ಇಷ್ಟು ಸಿಗ್ತಾ ಇದ್ದಾವೆ. ಆಲ್ಮೋಸ್ಟ್ ಮತ್ತೆ ಎಲ್ಲ ಮೊಗ್ಗಾಗ್ತಾ ಇದೆ ಇವಾಗ. ನೋಡಿ, ಹೂವು ಎಲ್ಲ ಬಿಡಿಸ್ಕೊಂಡು ಬಂದಿದ್ದಾಯಿತು. ನಾನು ಶುಕ್ರವಾರನೇ ಕನಕಾಂಬರ ಕೂಡ ಕಟ್ಟಿಟ್ಟಿದ್ದೆ, ಶನಿವಾರ ಪೂಜೆಗಾಗುತ್ತೆ ಅಂತ. ನೋಡಿ, ಎಷ್ಟು ಚೆನ್ನಾಗಿದ್ದಾವೆ ಕನಕಾಂಬರ. ಕಟ್ಟಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಲ್ವಾ, ಅವನು ಕೂಡ ಶನಿವಾರ ದೇವ್ರ ಸಾಮಾನೆಲ್ಲ ತೊಳ್ತಿರ್ತೀವಲ್ಲ, ಶನಿವಾರಕ್ಕೆ ಹೂವು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಪೂಜೆ ಮಾಡೋದ್ರೊಳಗೆ ಅಲೆ ಸೂರ್ಯ ಎಷ್ಟು ಮೇಲೆ ಬಂದಿದ್ದಾನೆ. ಕರೆಕ್ಟಾಗಿ ನಮ್ಮ ಮನೆ ಕಿಟಕಿ, ಅಡುಗೆ ಮನೆ ಕಿಟಕಿಯಿಂದ ಸೂರ್ಯ ಹುಟ್ಟೋದು ಕಾಣಿಸುತ್ತೆ. ಕಳ್ಸೋಕ್ಕೆ ಎಲೆ ಕೂಡ ಬೇಕಾಗಿತ್ತು. ನಮ್ಮ ಮನೆಯವ್ರಿಗೆ ಹೇಳಿದ್ದಕ್ಕೆ ಅವರೇ ಕಟ್ ಮಾಡಿಕೊಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಎಲ್ಲರೂ ಎದ್ದಿದ್ರು. ನೋಡಿ, ಅದಕ್ಕೆ ನೀರು ಕೂಡ ಹಾಕಿರಲಿಲ್ಲ. ನೀರು ಫುಲ್ ಡ್ರೈ ಆಗಿತ್ತು. ನಾವು ಭಾನುವಾರ ತಿರುಪತಿಗೆ ಹೊರಟಿದ್ವಲ್ವ, ಹಾಗಾಗಿ ಇನ್ನು ಫುಲ್ ಡ್ರೈ ಆಗುತ್ತೆ ಅಂತ ನೀರು ಕೂಡ ಬಿಟ್ಟಿದ್ದಾರೆ. ಹಾಗೆ ಎಲೆ ಕೂಡ ಕಟ್ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಈ ಸರಿ ಯುಗಾದಿ ಹಬ್ಬ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನಾವು ತಿರುಪತಿಗೆ ಬಂದಿದ್ವಿ ಭಗವಂತನ ದರ್ಶನ ಮಾಡೋದಕ್ಕೆ. ಅದೊಂದು ತುಂಬಾ ಖುಷಿ ವಿಷಯ. ನೋಡಿ, ಎಲೆಗಳೆಷ್ಟು ಚೆನ್ನಾಗಿದೆ. ಇನ್ನು ಮಣ್ಣನ್ನು ಹಾಕ್ಸಿಲ್ಲ. ಗಿಡದ ಬುಡಗಳಿಗೆಲ್ಲ ಮಣ್ಣು ಹಾಕಿಸ್ಬೇಕು ಅಂತ ಕೆಬ್ಬೆ ಮಣ್ಣು ಹಾಕ್ಸಿದ್ದಾರೆ. ಆಳುಗಳು ಫ್ರೀ ಆದಮೇಲೆ, ಈಗ ಹಬ್ಬಕ್ಕೆ ಸ್ವಲ್ಪ ರಜಾ ಮಾಡ್ತಾರಲ್ವ, ಹಬ್ಬ ಮುಗಿದ್ಮೇಲೆ ಹಾಕ್ಸೋಣ ಅಂತ ಸುಮ್ಮನೆ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ ಬೆಳಗ್ಗಿನ ಹೊತ್ತಿನ ವಾತಾವರಣ ನಮ್ಮ ಮನೆ ಹತ್ರ. ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಪಕ್ಷಿಗಳೆಲ್ಲ ಕಿಚಿ ಅಂತಿರ್ತವೆ. ಇವಾಗ ಎಲೆ ಎಲ್ಲ ತೊಳೆದು ಇಟ್ಟೆ. ಅದೇನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ನಾನು. ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ.
ಇವಾಗ ಪೂಜೆ ಕೂಡ ಆಯಿತು. ನಮ್ಮ ಮನೆಯವರಿಗೆ ಹಾಲು ಕಾಯಿಸ್ಕೊಡೋಣ ಅಂತ ಹಾಲನ್ನು ಇಟ್ಟಿದ್ದೆ. ಹಾಲು ಕೂಡ ಬಿಸಿಯಾಗಿತ್ತು. ಇವಾಗ ಹಾಲು ಹಾಕ್ಕೊಡ್ತಾ ಇದ್ದೀನಿ ಲೋಟಕ್ಕೆ. ಇನ್ನು ಬೆಳಗ್ಗೆ ತಿಂಡಿ ಬಂದು ಪುಳಿಯೋಗರೆ ಮಾಡೋಣ ಅಂಥೇಳಿ ಅನ್ನಕ್ಕೆ ನೀರು ಇಟ್ಟಿದ್ದೀನಿ. ನಾನು ಟೀ ಕುಡಿತಾ ಇಲ್ಲ ಬೆಳಗ್ಗೆ ಟೈಮು. ಟೀ ಫುಲ್ಲು ಕಂಟ್ರೋಲ್ ಮಾಡಿದ್ದೀನಿ. ತಿಂಡಿ ಆದಮೇಲೆ ಒಂದು ಟೈಮ್ ತೊಗೊಳ್ತಾ ಇದ್ದೀನಿ ಅಷ್ಟೇ. 1-2 ಟೈಮ್ ಆದರೂ ಟೀ ಕುಡಿತಿದ್ದೆ. ಇವಾಗ ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ ಟೀ ಕುಡಿಯೋದು. ನೋಡಿ, ಪುಳಿಯೋಗರೆ ಮಾಡೋದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. MTR ಪುಳಿಯೋಗರೆ ಪೌಡರನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಪೌಡರು ಮಾಡ್ಕೊಳ್ತೀನಿ. ಪೌಡರ್ ಖಾಲಿ ಆಗಿದೆ, ಅದಕ್ಕೆ MTR ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮಾಡ್ಕೊಳ್ತೀನಿ. ಮತ್ತು ಮಾಮೂಲಿ ನೋಡಿ, ನಮ್ಮ ಮನೆಯವರು ಸ್ಕಿಪ್ಪಿಂಗ್ ಮಾಡ್ತಾಯಿದ್ದಾರೆ. ಎಲ್ಲರೂ ಸ್ಕಿಪ್ಪಿಂಗ್ ರೂಟೀನ್ ಸ್ಟಾರ್ಟ್ ಆಯಿತು. ಒಂದು ಕಡೆ ತಿಂಡಿ ಪ್ರಿಪ್ರೇಷನ್ ಮಾಡ್ಕೊಂಡು ಈ ರೀತಿ ಒಂದು ಕಡೆ ಎಕ್ಸಸೈಸ್ ಕೂಡ ಮಾಡ್ಕೊಳ್ತೀವಿ. ಎಲ್ಲರೂ ಸ್ಕಿಪ್ಪಿಂಗ್ ಮಾಡ್ತೀವಿ. ಮತ್ತು ಒಂದು ಸ್ವಲ್ಪ ಹೊತ್ತು ಮಾಮೂಲಿ ಜಂಪಿಂಗ್ ಜಾಕ್ಸು, ಒಂದು ಸ್ವಲ್ಪ ಈಸಿ ಎಕ್ಸಸೈಸ್ಗಳನ್ನು ಮಾಡ್ಕೊಳ್ತೀವಿ. ಅದಾದಮೇಲೆ ತಿಂಡಿ ಎಲ್ಲ ಮುಗೀತು. ಅದನ್ನೇ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ನಾನು. ತಿಂಡಿ ಮಾಡಾದಮೇಲೆ ನೋಡಿ, ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ. ಹೊರಗಡೆ ಕೆಲಸ ಇತ್ತು ಅಂತ, ಅಂದರೆ ನಮ್ಮ ಭಾವ ಅವ್ರ ಮನೆ ಹತ್ರ ಹೋಗಿದ್ದೆ. ನನ್ನ ಮಗಳು ಅಷ್ಟೊತ್ತಿಗೆ ಬೇಳೆ ರಸಮ್ ಮಾಡ್ತೀನಿ ಇವತ್ತು ನಾನೇ ಅಂತೇಳಿ ಮಾಡ್ತಾಯಿದ್ದಾಳೆ. ನೋಡಿ, ಬೇಳೆ ರಸಮ್ನ ಬೇಳೆ ಎಲ್ಲ ಕೂಗಿಸ್ಬಿಟ್ಟು ಮಸ್ತಿ ಅದನ್ನು ರಸಮ್ ಮಾಡ್ತಾಯಿದ್ದಾಳೆ. ಸರಿ, ನಾನು ಕೆಲಸ ಮುಗಿಸ್ಕೊಂಡು ಬಂದೆ. ನಾನು ಡ್ರೆಸ್ಗಳನ್ನು ಏನು ಸ್ಟಿಚ್ ಹಾಕಿರಲಿಲ್ಲ ಯುಗಾದಿ ಹಬ್ಬಕ್ಕೆ ಹಾಕೊಳ್ಳೋಕ್ಕೆ ಅಂತ. ಹೊಸ ಬಟ್ಟೆಗಳ ಡ್ರೆಸ್ಗಳು, ನನ್ನ ಮಕ್ಳದ್ದು ಸ್ಲೀವು ಮತ್ತು ಅದರಲ್ಲಿ ಕಪ್ಸ್ ಕೊಟ್ಟಿರ್ತಾರಲ್ಲ ಅವನ್ನೆಲ್ಲ ರಿಮೂವ್ ಮಾಡಬೇಕಿತ್ತು. ಅವನ್ನೆಲ್ಲ ಏನೂ ಮಾಡಿರಲಿಲ್ಲ. ಮತ್ತು ನಾನು ಬಂದು ಅವನ್ನೆಲ್ಲ ಶುರು ಮಾಡಿಕೊಂಡೆ. ಅಷ್ಟರೊಳಗಡೆ ನನ್ನ ಮಗಳು ಬೇಳೆ ರಸಮ್ ಕೂಡ ಮಾಡಿದ್ಲು. ನಮ್ಮ ಮನೆಯವರು ಹಲಸಿನ ಹಣ್ಣು ಹಣ್ಣಾಗಿತ್ತಂತೆ ತೋಟದಲ್ಲಿ. ನಮ್ಮ ತೋಟದಲ್ಲಿ ಹಲಸಿನ ಹಣ್ಣು ನಾನು ಓದ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮೊದಲನೇ ದೇವಸ್ಥಾನಕ್ಕೆ ತೊಗೊಂಡೋಗಿದ್ವಿ ಅಂತ. ಎರಡನೇದು ಹಣ್ಣಾಗಿದ್ದನ್ನು ಕಟ್ ಮಾಡ್ತಾಯಿದ್ದಾರೆ ನೋಡಿ. ಮಡಿಕೆನಲ್ಲಿ ಒಗ್ಗರಣೆ ಮಾಡಿ ಈ ಸಾಂಬಾರನ್ನ ಮಾಡ್ತಾಯಿದ್ದಾಳೆ. ಕುಕ್ಕರಲ್ಲಿ ಬೇಳೆ ಕೂಗಿಸ್ಕೊಂಡಿದ್ದಾಳೆ. ಮಡಿಕೆನಲ್ಲಿ ಒಗ್ಗರಣೆ ಮಾಡಿಬಿಟ್ಟು ಬೇಳೆ ರಸಮ್ನ ನೋಡಿ ಎಷ್ಟು ನೀಟಾಗಿ ಮಸ್ತಿದ್ದಾಳೆ. ಮಿಕ್ಸಿಗೆ ಹಾಕಿ ಥರ ಆಗಿದೆ, ಪೇಸ್ಟ್ ಥರ. ಮತ್ತು ನಾನು ಎಲ್ಲ ಡ್ರೆಸ್ಗಳು ಮತ್ತು ನಮ್ಮ ಓರ್ಗೀತಿ ನಮ್ಮ ಅಕ್ಕ ಇದ್ದಾರಲ್ಲ, ಅವರು ನೈಟಿಗಳು ತಗೊಂಡಿದ್ರಂತೆ ಹಬ್ಬಕ್ಕೆ. ಅವನು ಕೂಡ ಎಲ್ಲ ಸ್ಟಿಚ್ ಹಾಕ್ಕೊಡು ಅಂತ ಕೊಟ್ಟು ಕಳಿಸಿದ್ರು. ಅದು ನೈಟಿಗಳು ಮತ್ತು ನನ್ನ ಮಕ್ಕಳು ಡ್ರೆಸ್ಗಳನ್ನೆಲ್ಲ ಕಪ್ಸ್ಗಳಿದ್ದವನ್ನೆಲ್ಲ ರಿಮೂವ್ ಮಾಡಬೇಕಿತ್ತು. ಅವನ್ನೆಲ್ಲ ಮುಗಿಸಿದ್ದೇ ಕೆಲಸ ಆಯಿತು ಅವತ್ತೆಲ್ಲ. ಕಪ್ಸ್ಗಳನ್ನು ರಿಮೂವ್ ಮಾಡಿ ಮತ್ತು ಫಿಟ್ಟಿಂಗ್ ಮಾಡಿಕೊಟ್ಟೆ ಅವರಿಗೆಲ್ಲ. ನನ್ನ ಡ್ರೆಸ್ಗಳನ್ನು ಫಿಟ್ಟಿಂಗ್ ಮಾಡಿಕೊಂಡು ಎಲ್ಲ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಮಡಿಕೆ ಇಟ್ಟು ಎಲ್ಲ ಒಗ್ಗರಣೆ ಮಾಡ್ಕೊಂಡು ರೆಡಿ ಮಾಡ್ತಾಯಿದ್ದಾಳೆ ನೋಡಿ. ಮೆಣಸಿನ್ಕಾಯಿನ ಮುರಿದಾಕೋದ್ಬಿಟ್ಟು ಒಂದು ಪೂರ್ತಿ ಮೆಣಸಿನ್ಕಾಯಿನ ಹಾಕಿದ್ದಾಳೆ ಪೂರ್ತಿ ಒಗ್ಗರಣೆಗೆ ನೋಡಿ. ಎಷ್ಟೆಷ್ಟು ಆಗುತ್ತೋ ಅಷ್ಟಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದಾಳೆ. ತುಂಬಾ ಯೂಸ್ಫುಲ್ ಆಗುತ್ತೆ ಈ ರೀತಿ ಏನಾದರೂ ಒಂದು ಹೆಲ್ಪ್ ಮಾಡಿಕೊಟ್ಟಾಗ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ. ಇನ್ನೇನು ಕುದಿ ಬರ್ತಾ ಇದೆ. ಅದು ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಈ ರೀತಿ ಬೇಳೆ ರಸಮ್ ಮಾಡೋದ್ರಿಂದ. ನೋಡಿ, ನನ್ನ ಚಿಕ್ಕ ಮಗಳು ಮತ್ತು ನಮ್ಮ ಮನೆಯವರಿಬ್ಬರು ಹಲಸಿನ ಹಣ್ಣು ಕುಯ್ತಾ ಇದ್ದಾರೆ. ಮಧ್ಯಾಹ್ನದ ಊಟ ಕೂಡ ಮುಗಿಸ್ಕೊಂಡ್ವಿ. ಮತ್ತು ಸಂಜೆ ಇನ್ನು ಬೆಳಗ್ಗೆ ಮಾರ್ನಿಂಗು ಯುಗಾದಿ ಅಲ್ವಾ, ಹಾಗಾಗಿ ಬೇವಿನ ಸೊಪ್ಪು, ಬೇವಿನ ಹೂವು ಮತ್ತು ಮಾವಿನ ಸೊಪ್ಪು ತೋರಣಕ್ಕೆ ಎಲ್ಲ ಕೂಡ ತೊಗೊಂಡು ಬಂದಿದ್ದರು. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಬೇವಿನ ಹೂವು ಅಂತಂದರೆ ಸಖತ್ ಖುಷಿ ಆಯಿತು. ಅದನ್ನೆಲ್ಲ ಬಿಡಿಸಿಟ್ಕೊಂಡು ರಾತ್ರಿ ಊಟ ಕೂಡ ಮುಗಿಸ್ಕೊಂಡು ಮಾಮೂಲಿ ನನ್ನ ರೊಟ್ಟಿನ ಜೀರಿಗೆ ಕಷಾಯಕ್ಕೆ 1 ಸ್ಪೂನ್ ಜೀರಿಗೆ ಮತ್ತು ಇನ್ನೊಂದು ಸ್ಪೂನು ಅಜ್ವಾಯಿನ ನೆನೆಯಕ್ಕೆ ಇಟ್ಟಿದ್ದೀನಿ. ರಾತ್ರಿ ಪಾತ್ರೆಗಳೆಲ್ಲ ತೊಳೆದಿದ್ದು ಜೋಡಿಸೋದಕ್ಕೆ ಟೈಮ್ ಆಗೋಗ್ಬಿಡ್ತು ಅಂತ ಬೆಳಗ್ಗೆ ಜೋಡಿಸ್ಕೊಳ್ಳೋಣ ಅಂತೇಳಿ ಎಲ್ಲ ಶೆಲ್ಫಿನ ಮೇಲೆ ಈ ರೀತಿ ಇಟ್ಕೊಂಡಿದ್ದೀವಿ. ಈ ರೀತಿ ಇತ್ತು ನನ್ನ ಶನಿವಾರದ ರೊಟೀನು. ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನ ತೋರಿಸ್ತೀನಿ. ಬಾಯ್ ಎಲ್ಲರಿಗೂ.